ಹಾಯ್, ಎಲ್ರಿಗೂ ನಮಸ್ತೆ. ಏನಪ್ಪ ಈ ವಿಡಿಯೋ ಮಾಡ್ತಾ ಉದ್ದೇಶ ಏನಂದ್ರೆ, ಮೊನ್ನೆ ಏನು ಆ ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆಗಿತ್ತು. ಮೊನ್ನೆ ಸ್ಟೂಡೆಂಟ್ಗಳೆಲ್ಲ ಬಂದು ಸ್ಟ್ರೈಕ್ ಮಾಡಿದ್ರು. ಸೊ ಎಷ್ಟೋ ವಿದ್ಯಾರ್ಥಿಗಳಿಗೆ ಗಾಯಗಳಾಯ್ತು. ಎಷ್ಟೋ ವಿದ್ಯಾರ್ಥಿಗಳಿಗೆ ಜೈಲಿಗೆ ಕೂಡ ಹಾಕಿದ್ರು, FIR ಎಲ್ಲ ಮಾಡಿದ್ರು. ಸೊ ಇದೆಲ್ಲ ನೋಡಿದ ಮೇಲೆ ಏನಾಯ್ತು, ನಮ್ಮ ಇಂಡಿಯನ್ ಗೌರ್ಮೆಂಟ್ ಅವಾಗ ಒಂದು ಸ್ಟ್ರಿಕ್ಟ್ ಕಾನೂನು ತರಬೇಕು ಅಂತ ಹೇಳಿ ಹೋರಾಡಿ 10 ಕೋಟಿ ಫೈನು ಮತ್ತೆ 10 ವರ್ಷ ಜೈಲು ಅಂತ ಹೇಳಿ ಒಂದು ಕಾನೂನನ್ನ ನಿನ್ನೆ ಇವರು ಲೋಕಸಭಾದಲ್ಲಿ ಮಸೂದೆಯನ್ನು ಮಂಡಿಸಿ ಇದಕ್ಕೆ ಅನುಮೋದನೆ ತಗೊಂಡಿದ್ದಾರೆ, ಅಂದ್ರೆ ಅಪ್ರೂವ್ ತಗೊಂಡಿದ್ದಾರೆ. ಸೊ ಇದು ಒಂದು ಒಳ್ಳೆಯ ವಿಷಯ. ವಿದ್ಯಾರ್ಥಿಯ ಒಂದು ಕುರಿತು, ವಿದ್ಯಾರ್ಥಿ ಜೀವನಕ್ಕೆ ಇದು ಒಂದು ಒಳ್ಳೆಯ ವಿಷಯ. ಅದಕ್ಕೆ ನಾನು ಧನ್ಯವಾದವನ್ನು ಹೇಳ್ತೀನಿ. ಸೊ ಇದಾದ್ಮೇಲೆ ನಮ್ಮ ಇಂಡಿಯಾದಲ್ಲಿ ಒಂದೇ ಪ್ರಾಬ್ಲಮ್ ಇಲ್ಲ, ಈ ತರ ಸಾವಿರಾರು ಪ್ರಾಬ್ಲಮ್ ಇದಾವೆ. ಅದರಲ್ಲಿ ನಾನೊಂದು ಕೆಲವೊಂದು ಮಾತು ನಾನು ನಿಮ್ಗೆ ಲೀಸ್ಟ್ ಮಾಡಿ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋನ ನಮ್ಮ ಕರ್ನಾಟಕ ಮಿನಿಸ್ಟರ್ DK ಶಿವಕುಮಾರ್ಗೂ ತಲುಪಲಿ, ಅದಾದ ನಂತರ ಮೋದಿ ಅವ್ರಿಗೂ ತಲುಪಲಿ, ಮತ್ತೆ ನಮ್ಮ ಯುವ ಜನತೆ ಏನ್ ಇವಾಗ ಇದಾರೆ, ಜಂಜಿ ಜನರೇಷನ್ ಕರೀತಾ ಇದಾರೆ, ಸೊ ಅವರಿಗೂ ಕೂಡ ಈ ವಿಡಿಯೋ ತಲುಪಲಿ ಅನ್ನೋ ಒಂದು ಉದ್ದೇಶ. ಮತ್ತೆ ನಮ್ಮ ಭಾರತ, ಎಸ್ಪೆಷಲಿ ನಮ್ಮ ಇಂಡಿಯಾ ಇನ್ನು ಮುಂದೆ ಬರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಯಾರಿಗೆ ಹರ್ಟ್ ಮಾಡಬೇಕು ಅಥವಾ ಯಾರನ್ನೋ ನಾನು ದ್ವೇಷ ಮಾಡಬೇಕು ಅನ್ನೋದು ಯಾವುದೇ ತರ ವಿಡಿಯೋ ಮಾಡ್ತಾ ಇಲ್ಲ. ಏನಾದ್ರೂ ತಪ್ಪಿದ್ರೆ ನನ್ನ ಕ್ಷಮಿಸಿ. ಓಕೆ, ಇದರಲ್ಲಿ ನಾನು ಒಂದು 2-3 ಟಾಪಿಕ್ ನ ತಗೊಂತಾ ಇದ್ದೀನಿ. ಫಸ್ಟ್ ನಾನು ಇದ್ರಲ್ಲಿ ತಗೊಳ್ಳೋದು ಒಂದು ಲಂಚ. ಎಸ್ಪೆಷಲಿ ಲಂಚದಲ್ಲಿ ಎಲ್ಲರೂ ಲಂಚ ಕೊಟ್ಟಿದ್ದೀವಿ, ಈವನ್ ನಾನು ಕೂಡ ಕೊಟ್ಟಿದ್ದೀನಿ. ಯಾವ್ಯಾವ್ದಂದ್ರೆ ಪ್ರತಿ ಒಂದು ವಿಷಯದಲ್ಲೂ ಲಂಚ ಕೊಡ್ಬೇಕು. ಪ್ರತಿ ಒಂದು ವಿಷಯ ನಾವೇನೇ ಒಂದು ಮಾಡಿಸ್ಬೇಕು, ಎಸ್ಪೆಷಲಿ ಗೌರ್ಮೆಂಟ್ ಕೆಲಸ ನಾವು ಮಾಡಿಸ್ಬೇಕು ಅಂದ್ರೆ ಲಂಚ ಕೊಡ್ಬೇಕು. ಈವನ್ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಬೇಕು. ಸೊ ಅದಾದ್ಮೇಲೆ ನಾನು ಅದೊಂದು DL ಮಾಡಿಸ್ತೀನಿ ಅನ್ಕೊಳ್ಳಿ, ಅಲ್ಲಿ ಲಂಚ ಕೊಡ್ಬೇಕು. ಯಾವ್ದೊಂದು ಟ್ರಾಫಿಕ್ ಹೋಗ್ತಾ ಇರ್ತೀನಿ, ಯಾವ್ದೊಂದು ಎಮರ್ಜೆನ್ಸಿ ಇರುತ್ತೆ, ಏನೋ ಒಂದು ಆಗಿರುತ್ತೆ, ಹೆಲ್ಮೆಟ್ ಹಾಕಿರಲ್ಲ, ಓಕೆ, ಮಿಸ್ಟೇಕ್ ನಮ್ದಿರುತ್ತೆ, ನಾನು ಇಲ್ಲ ಅಂತ ಅಂತಿಲ್ಲ. ಸೊ ಅದು ಯಾವ್ದಕ್ಕೆ ನಾನು ಕೊಡೋಂತ ದುಡ್ಡು ಗೌರ್ಮೆಂಟಿಗೆ ಹೋಗಲ್ಲ, ಸೊ ಯಾರ್ದೋ ಒಬ್ರು ಜೋಬಿಗೆ ಹೋಗುತ್ತೆ. ಹಾಗಂತೇಳಿ ಎಲ್ಲಾ ಪೊಲೀಸರು ಲಂಚ ತಗೊಂತಾರೆ ಅಥವಾ ಎಲ್ಲರೂ ತಪ್ಪು ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಎಸ್ಪೆಷಲಿ ಹೇಳ್ತಾ ಇರೋದು ಲಂಚದಲ್ಲಿ ತುಂಬಾ ಇದೆ, ಆಯ್ತಾ. ಈವನ್ ಒಂದು ರೋಡ್ ಕಾಂಟ್ರಾಕ್ಟ್ ರೋಡ್ ಕೊಡ್ತಾರೆ. ಸೊ ರೋಡ್ ಈಗ ಎಕ್ಸಾಂಪಲ್ ಹೇಳ್ತಾ ಇರೋದು, ಒಂದು 100 ಕೋಟಿ ರೋಡಿಗೆ ಅಂತ ಕೊಟ್ರೆ ರೋಡ್ ರೆಡಿ ಆಗೋದು ಬರೀ 20 ಕೋಟಿ, ಇಲ್ಲಿಂದ 30 ಕೋಟಿ ರೆಡಿ ಆಗ್ಬೋದು. ಇನ್ನು 70 ಕೋಟಿ ಲಂಚದಲ್ಲಿ ಹೋಗುತ್ತೆ, ಕಾಂಟ್ರಾಕ್ಟ್ ಹೋಗುತ್ತೆ, ಕಾಂಟ್ರಾಕ್ಟ್ ಕೊಡ್ಸ್ದರಿಗೆ ಹೋಗುತ್ತೆ, ಅವ್ರ ಕಮಿಷನ್, ಇವ್ರ ಕಮಿಷನ್, ಎಲ್ಲರ ಕಮಿಷನ್ ಹೋಗುತ್ತೆ. ಈ ವಿಷಯ ಯಾರಿಗೂ ಗೊತ್ತಿಲ್ವಾ? ಈಗ ಹೇಳ್ತದ್ದು, ಈ ಗೌರ್ಮೆಂಟ್ ಅಲ್ಲಿ ಎಲ್ಲರೂ ಇದ್ದೀರಿ, ಆಯ್ತಾ. ನೀವು ಬಂದ್ಬಿಟ್ಟು ಜನಗಳ ಸೇವೆ ಮಾಡಕ್ಕಿರೋದು, ನಾವು ನಿಮ್ಮನ್ನ ಆಯ್ಕೆ ಮಾಡಕ್ ಕಳ್ಸಿರೋದು, ನಿಮ್ನ ಬೇರೆ ಯಾರು ಕಳ್ಸಿಲ್ಲ. ಸೊ ಈ ತರ ಇದ್ದಾಗ ನೀವು ಬಂದ್ಬಿಟ್ಟು ನೀವು ದುಡ್ಡು ಮಾಡ್ಕೊಂಡು ನೀವು ಲೂಟಿ ಮಾಡಕ್ ಹೋಗೋದಕ್ಕಂತ ನಮ್ಮ ದೇಶ ಹಾಳಾಗ್ತಿದೆ. ಮೋದಿ ಅವರು ಬರ್ಬೇಕಾದ್ರೆ, ಪ್ರಧಾನಿ ಆಗ್ಬೇಕಾದ್ರೆ ತುಂಬಾ ಆಶ್ವಾಸನೆ ಕೊಟ್ಟಿದ್ರು. ಅವಾಗ ನಮ್ಗೆಲ್ಲ ತುಂಬಾ ಖುಷಿ ಆಗಿತ್ತು. ನಮ್ಮ ದೇಶ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ, ಒಂದು ಎಲ್ಲರಲ್ಲೂ ಒಂದು ಕಲ್ಪನೆ ಮೂಡಿತ್ತು. ಬಟ್ ಆ ಅಕ್ಸೆಪ್ಟೇಷನ್ ರೀಚ್ ಆಗಿಲ್ಲ ಅನ್ನೋದು ಎಲ್ಲೋ ಒಂದ್ ಕಡೆ ದುಃಖ ಇದೆ. ಈ ವಿಷಯ ಆಲ್ಮೋಸ್ಟ್ ಆಲ್ ಎಲ್ಲರ ಮನಸ್ಸಲ್ಲೂ ಇದೆ, ಬಟ್ ಯಾರು ಬಂದು ಹೇಳಕ್ ಆಗಲ್ಲ. ಯಾಕೆ ಅಂದ್ರೆ ನಮಗೆ ಯಾಕೆ ಬೇಕು, ಬೇಡ, ಯಾವ ವಿಷಯನೂ ಬೇಡ ಅಂತ ಹೇಳ್ಬಿಟ್ಟು ಎಲ್ಲರೂ ಈ ವಿಷಯದ ದೂರ ಇರ್ತಾರೆ. ನಾನು ಇಷ್ಟ ದಿನ ಆಕ್ಚುಲಿ ನಾನು ಈ ತರ ವಿಡಿಯೋ ಮಾಡ್ಬೇಕು ಅನ್ಕೊಂಡು 2019ರಲ್ಲಿ ಪ್ಲಾನ್ ಮಾಡಿದ್ದೆ. ಯಾವಾಗ ಕೊರೋನಾ ಬಂದು ಲಾಕ್ಡೌನ್ ಆಯ್ತು, ಲಾಕ್ಡೌನ್ ಆದ ಸಿಚುವೇಶನ್ ಅಲ್ಲಿ ನಾನು ವಿಡಿಯೋ ಮಾಡ್ಬೇಕು ಅಂತ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಓಪನ್ ಮಾಡ್ಬಿಟ್ಟು ನಾನು ವಿಡಿಯೋ ಮಾಡೋಣ, ಎಲ್ಲರೂ ಒಂದು ಜಾಗೃತಿ ಮೂಡಿಸೋಣ ಅಂತೇಳಿ. ಆಮೇಲೆ ನನಗೆ ಹಾಕ್ಬೇಕು ಅಂತ ಹೇಳಿ ನಾನು ಮಾಡಕ್ ಹೋಗ್ಲಿಲ್ಲ. ಬಟ್ ಇವತ್ತೇನೋ ಮನಸ್ಸು ಬರ್ತಾ ಇದೆ ಮಾಡ್ಬೇಕು ಅಂತೇಳಿ. ಇದಕ್ಕೆ ನಮ್ಗೆ ಏನೋ ಸಪೋರ್ಟ್ ಸಿಕ್ತು ಅಂದ್ರೆ ನಾವು ನೆಕ್ಸ್ಟ್ ಮುಂದೆ ನಾವು ಮಾಡಬಹುದು. ನಾವೇನ್ ಮಾಡ್ತೀವಿ, ಫಸ್ಟ್ ಮಿಸ್ಟೇಕ್ ಮಾಡೋದು, ನಂದೊಬ್ಬ ಸಾಕು, ನಾನೊಬ್ಬ ಚೆನ್ನಾಗಿದ್ರೆ ಸಾಕು ಅಂತ ನಾವ್ ಯೋಚನೆ ಮಾಡ್ತೀವಿ. ಎಕ್ಸಾಂಪಲ್ ಈಗ ನಮ್ದು ಏನಾಗುತ್ತೆ, ನಾನೀಗ ಚಿಕ್ಕ ಎಕ್ಸಾಂಪಲ್ ಕೊಡ್ತೀವಿ. ಸೊ ನಮ್ಮ ಮನೆ ಒಂದು ಚಿಕ್ಕ ಮನೆ ಇದೆ ಅನ್ಕೊಂಡ್ರೆ, ನಮ್ಮ ಮನೆ ಫುಲ್ ನೀಟಾಗಿ ಫುಲ್ ಕ್ಲೀನ್ ಆಗಿ ಇಟ್ಕೊಂಡಿದೀವಿ. ಮನೆಗೆ ಬಂದು ರಿಲೇಷನ್ ಎಲ್ಲ ಹೇಳ್ತಾರೆ, ಮನೆಗೆ ಬಂದವ್ರು ಹೇಳ್ತಾರೆ, ಸಾರ್ ನಿಮ್ ಮನೆ ಸೂಪರ್ ಆಗಿದೆ ಸಾರ್, ತುಂಬಾ ಚೆನ್ನಾಗಿದೆ ಸಾರ್ ಅಂತ ಹೇಳ್ತಾರೆ. ನಮಗೆ ತುಂಬಾ ಖುಷಿ ಆಯ್ತು. ಸೊ ಮನೆಯಿಂದ ಸ್ವಲ್ಪ ಹೆಜ್ಜೆನ ಮುಂದೆ ಇಟ್ರೆ ಬರೀ ಕೊಳಕು, ಬರೀ ಕಚಡ ಇದೆ. ಸೊ ಅವಾಗ ಹೇಗಿರುತ್ತೆ ಹೇಳಿ? ಅದೇ ತರನೇ ಹೇಳ್ತಾ ಇರೋದು, ನಾವೊಬ್ರು ಚೆನ್ನಾಗಿದ್ರೆ ಆಗಲ್ಲ. ನಾವೊಬ್ರು ಚೆನ್ನಾಗಿದ್ರೆ ಅಥವಾ ನಾವೊಬ್ರು ಖುಷಿಯಾಗಿದೆ ಅಂತ ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ವಾತಾವರಣ, ಪರಿಸ್ಥಿತಿ ಎಲ್ಲನೂ ಚೆನ್ನಾಗಿರ್ಬೇಕು. ಸೊ ಆ ಉದ್ದೇಶದಿಂದ ಎಲ್ರಿಗೂ ನಾನು ಹೇಳ್ತಾ ಇರೋದು, ಎಲ್ಲರೂ ಎಚ್ಚೆತ್ಕೊಳ್ಳಿ.
ಯಾವ್ದೇ ಒಂದು ಗೌರ್ಮೆಂಟ್ ಆಗ್ಲಿ ಅವ್ರ ದುಡ್ಡು ಹಾಕಿ ಅಥವಾ ಅವ್ರ ಮನೆಯಿಂದ ದುಡ್ಡು ಹಾಕಿ ತಂದು ನಮಗೆ ಕೊಡಲ್ಲ. ಇದನ್ನ ಫಸ್ಟ್ ನೀವ್ ಅರ್ಥ ಮಾಡ್ಕೊಳ್ಳಿ. ಸೊ ಪ್ರತಿ ಒಂದು ನಾವು ಕೊಡುವಂತ ಟ್ಯಾಕ್ಸ್ ಅಮೌಂಟು ನಾನ್ ಟ್ಯಾಕ್ಸ್ ಕಟ್ಟಲ್ಲ ಸ್ವಾಮಿ, ನಾವು IT ಫೈಲ್ ಮಾಡೋಣ ಅಂತ ನೀವ್ ಹೇಳ್ಬೋದು. ಸೊ ಅದು ಟ್ಯಾಕ್ಸ್ ಅಲ್ಲ. ಒಂದು ಪೆಟ್ರೋಲ್ ಹಾಕ್ತಿರಲ್ವಾ, ಅದು ನೀವು ಕಟ್ಟೋ ಗೌರ್ಮೆಂಟ್ ಟ್ಯಾಕ್ಸ್. ಅರ್ಥ ಆಗ್ತಿದ್ಯಾ? ಒಂದು ಕೋಲ್ಗೇಟ್ ಪೇಸ್ಟ್ ತಗೊಂತೀರಲ್ವಾ, ಅದು ಕಟ್ಟೋ ಟ್ಯಾಕ್ಸ್ ಇರುತ್ತೆ. ಪ್ರತಿ ಒಂದು ನೀವು ಒಂದು ಟಿವಿ ತಗೊಂತೀರಿ, ಒಂದು ಮೊಬೈಲ್ ತಗೊಂತೀರಿ, 18% GST ಇವತ್ತನೇ ಇರುತ್ತೆ ಅನ್ಸುತ್ತೆ. ನೀವು ಎಲ್ಲೋ ಅಂಗಡಿಗೆ ಹೋಗಿ ಕೇಳ್ತೀರಿ, ಸಾರ್ ಏನ್ ಸಾರ್ ಇದು ಟ್ಯಾಕ್ಸ್ ಇಷ್ಟ ಅನ್ಕೊಂಡ್ಬಿಟ್ಟು. ಆ ಟ್ಯಾಕ್ಸೇ ಹೋಗ್ತಾರಲ್ಲ ಲಂಚ. ಅರ್ಥ ಆಗುತ್ತಲ್ಲ? ನೀವು ಅನ್ಕೊಂಡಿರ್ಬೋದು, ಅಯ್ಯೋ ನಾನು ಏನ್ ಟ್ಯಾಕ್ಸ್ ಕಟ್ಟಲ್ಲ, ನನ್ಗೆ ದುಡ್ಡು ಕಟ್ಟಲ್ಲ ಅಂತ ನೀವು ಅನ್ಕೊಂಡಿರ್ತೀರಿ. ಸೊ ಇದು ಅಲ್ಲ, ಇದು ತಪ್ಪು. ಅರ್ಥ ಆಗ್ತಿದ್ಯಾ? ಸೊ ನೀವು ಪ್ರತಿ ಒಂದ್ ದಿನಾನು ನಿಮಗೆ ಗೊತ್ತಿಲ್ಲದೆ ಇರೋ ತರ ನೀವು ಟ್ಯಾಕ್ಸ್ ಕಟ್ತೀರಿ. ಎಕ್ಸಾಂಪಲ್ ಬಸ್ಗಳಲ್ಲಿ, ಎಕ್ಸಾಂಪಲ್ ಮೆಟ್ರೋದಲ್ಲಿ, ಈವನ್ ಪ್ರತಿ ಒಂದ್ ನೀವು ಮನೆಯಿಂದ ಆಚೆ ಹೋದ್ರು ಟ್ಯಾಕ್ಸ್ ಇದ್ದೇ ಇರು, ಎಲ್ಲಾದ್ರೂ ಟ್ಯಾಕ್ಸ್ ಇದೆ. ಓಕೆ, ಅದನ್ನ ಬಿಟ್ಟು ನನಗೆ ಈಗ ನೀವು ಮಸೂದೆ ಮಂಡನೆ ಮಾಡಿದಿರಿ, ನಮ್ಗೆ ತುಂಬಾ ಖುಷಿ ಆಗಿದೆ. ಸೊ ಯಾಕೆ ಅಂತ ನೆಕ್ಸ್ಟ್ ಈ ತರ ಆಗಲ್ಲ ಒಂದು ಧೈರ್ಯ ಇರುತ್ತೆ. ಯಾಕೆ ಅಂತಂದ್ರೆ ಈಗ 10 ಕೋಟಿ ಫೈನ್ ಅಂತ ಅಂದಾಗ ಯಾರ್ಯಾರ ಪೇಪರ್ ಲೀಕ್ ಮಾಡೋದು ಯೋಚನೆ ಮಾಡ್ತಾನೆ, ಓ ಬೇಡ ನಮಗೆ ಅಂತ ಹೇಳಿ ಸುಮ್ಮನೆ ಆಗ್ತಾನೆ ಅನ್ನೋದು ಒಂದು. ಇದು ಕಾನೂನ ಮಾಡಿದಿರಿ, ಬಟ್ ಇದು ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕು. ಕಾನೂನು ಮಾಡ್ಬಿಟ್ಟು ಮೂಲಕ ಹಾಕಿದ್ರೆ ಆಗಲ್ಲ. ಸೊ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಸೊ ಅದನ್ನ ಮುಂದೆ ಕಂಟಿನ್ಯೂಟಿ ಇರ್ಬೇಕು. ಆಯ್ತು, ಇದೇ ತರನೇ ನಾನು ಹೇಳೋದು, ಇವಾಗ ನೀವೇನ್ ಅಪ್ಲೈ ಮಾಡಿದ್ರು ಈ ಕಾನೂನ್ನ ಯಾಕೆ ಲಂಚದ ಮೇಲೆ ಮಾಡಕ್ಕಾಗಲ್ಲ? ಮಾಡಿ. ಯಾರು ಬೇಡ ಅಂತಿದ್ದಾರೆ? ಬಿಜೆಪಿ ತಪ್ಪು ಮಾಡ, ಕಾಂಗ್ರೆಸ್ ಫೈಟ್ ಮಾಡ್ತಾರೆ ಓ ಅಂತ ಹೇಳಿ, ಅಥವಾ ಕಾಂಗ್ರೆಸ್ ತಪ್ಪು ಮಾಡಿ ಬಿಜೆಪಿ ಓ ಅಂತ ಸ್ಟ್ರೈಕ್ ಮಾಡ್ತಿದ್ರಿ. ಇದನ್ನೆಲ್ಲ ಬಿಟ್ಟು ಇಬ್ಬರು ಕೂತ್ ಮಾತಾಡಿ. ಯಾಕೆ ನಿಮ್ಗೆ ಆಗಲ್ವಾ? ಆಗುತ್ತೆ ಅಲ್ವಾ? ನೀವು ಉದ್ಧಾರ ಆಗೋದು ನೋಡ್ಬೇಡಿ. ನಮ್ಮ ದೇಶ ನಿಮ್ ಕೈಲಿ ಆದ್ರೆ ಸಾಧ್ಯವಾದ್ರೆ ನಮ್ಮ ದೇಶ ಉದ್ಧಾರ ಮಾಡಕ್ ಟ್ರೈ ಮಾಡಿ. ಆಯ್ತಾ? ನಾನು ಹೇಳೋದು ಇವಾಗ, ಸೊ ಒಂದು ಸ್ಟ್ರಿಕ್ಟ್ ಕಾನೂನು ತನ್ನಿ, ಯಾರ ಲಂಚ ತಗೊಂತಾರೆ, ಸೊ ಇನ್ನು ಭವಿಷ್ಯದಲ್ಲಿ ಮತ್ತೆ ಅವ್ರಿಗೆ ಗೌರ್ಮೆಂಟ್ ಜಾಬ್ ಸಿಗಲ್ಲ. ಪ್ಲಸ್ ಅವ್ರು ಏನು ಆಸ್ತಿ ಮಾಡಿದಾರೋ, ಸೊ ಆಸ್ತಿಗಳನ್ನ ನಾವು ಮುಟ್ಟುಗೋಲು ಹಾಕೊಂತೀವಿ, ಮೀನ್ಸ್ ಫ್ರೀಸ್ ಮಾಡ್ತೀವಿ. ಅವ್ರ ಆಸ್ತಿ ಅವ್ರಿಗೆ ವಾಪಸ್ ನಾವು ಕೊಡಲ್ಲ. ಪ್ಲಸ್ 10 ವರ್ಷ ಶಿಕ್ಷೆ. ಲಂಚ ₹1 ಲಂಚನೇ, ₹1,00,00,000 ಲಂಚನೇ ಆಗುತ್ತಲ್ವಾ? ₹10 ಆದ್ರೂ ಲಂಚನೇ. ₹10 ತಗೊಂಡ ಬಿಡು, ನೇನು ಕಮ್ಮಿ ಲಂಚ ತಗೊಂಡಂತ ಏನ್ ಅದಿರ್ಬಾರ್ದು. ₹1 ಲಂಚನೇ, ₹1,00,000 ಲಂಚನೇ, ₹1,00,00,000 ಲಂಚನೇ. ಸೊ ಏನ್ ಮಾಡ್ಬೇಕು ಇಲ್ಲಿ ಇವಾಗ ಆಗ್ಬೇಕಾದ ಉದ್ದೇಶ ಏನು? ಸೊ ಲಂಚ ತಗೊಂತಿದಾರ, ಸೊ ಇದೇನ್ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಪಾರ್ಲಿಮೆಂಟ್ ಅಲ್ಲಿ, ಸೊ ಅದೇ ತರಾನೇ ಇವಾಗ ನಾನು ಹೇಳೋದೇನಪ್ಪ ಅಂದ್ರೆ 10 ಕೋಟಿ ಫೈನ್. ಲಂಚ ತಗೊಂತಿದ್ರೆ 10 ಕೋಟಿ ಫೈನ್. ಪ್ಲಸ್ ನಿಮ್ಮ ಗೌರ್ಮೆಂಟ್ ಏನ್ ನೀವು ಜಾಬ್ ಅಲ್ಲಿ ಇದ್ದೀರ, ಅದು ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಅಥವಾ ಕಾಂಟ್ರಾಕ್ಟ್ ಬೇಸ್ ಆಗಿರ್ಬೋದು, ಯಾವುದೇ ಒಂದು ಆಗಿರ್ಬೋದು, ಆ ಜಾಬು ನಿಮ್ಗೆ ಮತ್ತೆ ಎಗೇನ್ ಸಿಗಲ್ಲ. ಪ್ಲಸ್ ನಿಮ್ಮ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಂತೀವಿ. ಈಗ ನಾನು ಮನೆ ಕಟ್ಟಿರ್ತೀನಿ, ಗೌರ್ಮೆಂಟ್ ಎಂಪ್ಲಾಯಿ, ನಾನು ಮನೆ ಕಟ್ಟಿದ್ದೀನಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೋಟಿ ಮನೆ ಕಟ್ಟಿದ್ದೀನಿ, ನಂಗೆ ಚೆನ್ನಾಗಿ ದುಡ್ಡು ಬಂದಿದೆ. ಸೊ ಇವಾಗ ನನ್ನ ಆಸ್ತಿನ ಮುಟ್ಟುಗೋಲು ಹಾಕೊಂತೀನಿ ಅಂದ್ರೆ ಯಾರಿಗಾರು ಭಯ ಇರುತ್ತೆ, ಜೋರ್ಸ್ಕೊ ಥಿಂಕ್ ಮಾಡ್ತಾರೆ, ಹೌದು ನಾವು ಲಂಚ ತಗೊಂಬಾರ್ದು ಅಂತ ಹೇಳಿ ಅಲ್ವಾ? ಸೊ ಅದಾದ್ಮೇಲೆ ಕಾಂಟ್ರಾಕ್ಟ್ ಮೇಜರ್ ಹೋಗ್ತಾ ಇರೋದಿಲ್ಲಿ ಗೌರ್ಮೆಂಟ್ ಕಾಂಟ್ರಾಕ್ಟ್ ಗಳಲ್ಲಿ. ಸೊ ಅವ್ರಿಗೆ ಹೇಳ್ದ ನೆಕ್ಸ್ಟ್ ಅವ್ರ ಲೈಸೆನ್ಸ್ ಬ್ಲಾಕ್. ಪ್ಲಸ್ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರದ್ದು ಆಸ್ತಿ ಮುಟ್ಟುಗೋಲು ಹಾಕೊಂತೀವಿ ಅಂತ ಹೋದಾಗ ಲಂಚ ಹೇಗೆ ಹೋಗುತ್ತೆ ಹೇಳಿ? ಅಟ್ಲೀಸ್ಟ್ ಕಂಟ್ರೋಲಿಗೆ ಬರುತ್ತೆ. ಸೊ ಇದೆಲ್ಲ ಒಂದಿಂದಲೆಲ್ಲ ಆಗಲ್ಲ. ಇದು ನಾವು ಇವಾಗ ಟ್ರೈ ಮಾಡ್ರೆ ಇದು ಆಗಕ್ಕೆ ವರ್ಷ ಬೇಕು. ಅಟ್ಲೀಸ್ಟ್ ನಮ್ ನೆಕ್ಸ್ಟ್ ಜನರೇಷನ್ ನಲ್ಲಿ ಅದು ಒಂದು ಚೆನ್ನಾಗಿರುತ್ತೆ, ಒಂದು ಸಿಸ್ಟಮ್ ಚೆನ್ನಾಗಿರುತ್ತೆ. ಬೇರೆ ದೇಶ ನಮ್ ನೋಡಿದ್ರೆ ನಮ್ ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ. ನಮ್ ಇಂಡಿಯಾ ಯಾಕೆ ಹಿಂಗಿದೆ, ಯಾಕೆ ಮೇಲೆ ಬರ್ತಾ ಇಲ್ಲ ಅನ್ನೋದು ತುಂಬಾ ಫೀಲ್ ಆಗುತ್ತೆ, ತುಂಬಾ ನೋವಾಗುತ್ತೆ. ಬಟ್ ಆಗ್ತಾರೆ ವಿಷಯ ಏನಂತಂದ್ರೆ ಇಲ್ಲಿ ಇರೋಂತ ಸರ್ಕಾರಗಳು, ಇಲ್ಲಿ ಅಂತ ಗೌರ್ಮೆಂಟ್ಗಳು ಅವ್ರದ್ದು ಮಾತ್ರ ನೋಡ್ಕೊಂತಾರೆ ಬಿಟ್ರೆ ಸೊ ಜನಗಳಿಗೆ ಹೆಲ್ಪ್ ಮಾಡೋ ನಮ್ಮ ಮನ ಪರಿಸ್ಥಿತಿ ಇಲ್ಲ. ಆಯ್ತು, ಒಂದು ಲಂಚದಲ್ಲಿ ನೀವು ಇದನ್ನ ಕೆಲಸ ಮಾಡಬಹುದು, ನಿಮ್ಗೆ ಅಕ್ಸೆಪ್ಟೇಷನ್ ಇದೆ, ಆಪ್ಷನ್ ಇದೆ. ಆಯ್ತು, ಇದೆಲ್ಲ ವಿಷಯ ಆಯ್ತು, ಓಕೆ. ಅಟ್ಲೀಸ್ಟ್ ನಾನು ಹೇಳ್ತಾ ಇರೋದು ಮಾಡೋವಂತ ಆಪ್ಷನ್ ಇದೆ, ಅವಕಾಶ ಇದೆ. ಅಟ್ಲೀಸ್ಟ್ ನಾವ್ ಇವಾಗ ಒಂದು ಗಾದೆ ಮಾತು ಹೇಳ್ತಾರೆ, ಏನು ಬೆಳೆಯುವ ಸಿರಿ ಮೊಳಕೆ ಎಲ್ಲಿ ಅಂತೇಳಿ. ನಾವು ಅಟ್ಲೀಸ್ಟ್ ಇವಾಗಿಂದ ನಾವು ಶುರು ಮಾಡಿದ್ರೆ ಖಂಡಿತವಾಗ್ಲೂ ನಾವೇನ್ ಅನ್ಕೊಂಡಿದೀವಿ, ಅಥವಾ ಲಂಚ ಇಲ್ಲ, ಭ್ರಷ್ಟಾಚಾರ ನಿರ್ಮೂಲನ ದೇಶ ಒಂದಿನ ಹಾಗೆ ಆಗುತ್ತೆ. ಆಗದಿರೋಂಥದ್ದು ಯಾವುದೂ ಇಲ್ಲ. ಸೊ ಕಾನೂನು ವ್ಯವಸ್ಥೆ ಬಂದ್ಬಿಟ್ಟು ಸ್ವಲ್ಪ ಸ್ಟ್ರಿಕ್ಟ್ ಆದ್ರೆ ಖಂಡಿತವಾಗ್ಲೂ ಆಗುತ್ತೆ. ಆಯ್ತು, ಇದೆಲ್ಲ ಆದ್ಮೇಲೆ ನಾನು ಅಬ್ಸರ್ವ್ ಮಾಡ್ದಂಗ್ಲೆ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಇವಾಗ ಓಟುಗಳನ್ನ ಮಾರಾಟಕ್ಕೆ ಶುರು ಮಾಡಿದ್ದಾರೆ. ಯಾವ ತರ ಮಾರಾಟ?
ನೀವು ಒಂದು ಮನೆ ಹೆಂಗಸಿದ್ರೆ 2,000 ರೂಪಾಯಿ ಒಂದು ಲೇಡಿಸಿಗೆ ಕೊಡ್ತೀವಿ, ಕರೆಂಟ್ ಬಿಲ್ ಫ್ರೀ ಕೊಡ್ತೀವಿ, ನೀರ್ ಫ್ರೀ ಕೊಡ್ತೀವಿ, ಅದು ಫ್ರೀ ಕೊಡ್ತೀವಿ, ಇದು ಫ್ರೀ ಕೊಡ್ತೀವಿ ಅಂತ. ದಯವಿಟ್ಟು ನನ್ನ ರಿಕ್ವೆಸ್ಟ್, ಸ್ವಾಮಿ ಯಾರು ಬಂದು ನಿಮ್ಮ ಹತ್ರ ಯಾರು ಫ್ರೀ ಕೇಳ್ತಾ ಇಲ್ಲ. ನೀವು ಅವರಿಗೆ ಆಮಿಷ ಒಡ್ಡಿ ಅವರ ಓಟನ್ನ ನೀವು ತಗೊಂತಾ ಇದ್ದೀರಿ. ದಯವಿಟ್ಟು ಇದನ್ನ ಸ್ಟಾಪ್ ಮಾಡಿ. ನಿಮಗೆ ಹಾಗೆ ಫ್ರೀ ಕೊಡ್ಬೇಕು ಅಂತ ನಿಮ್ ಮನಸ್ಸಲ್ಲಿ ಇದ್ರೆ, ಜನಸೇವೆ ಮಾಡ್ಬೇಕು ಅಂತ ನಿಮಗೆ ಅನ್ಸಿದ್ರೆ, ನೀವು ಮಾಡ್ಬೇಕಾಗಿರೋದು ಏನೂ ಇಲ್ಲ. ಫಸ್ಟ್ ನಮ್ಗೆ ಬೇಕಾಗಿರೋದು ಎಜುಕೇಶನ್. ನಮ್ಮ ಭಾರತದಲ್ಲಿ ಮೇನ್ ಆಗಿ ಬೇಕಾಗಿರೋದು ಎಜುಕೇಶನ್. ಮಕ್ಕಳಿಲ್ಲದ ಮನೆ ಇಲ್ಲ ಅನ್ನೋ ಹಾಗೆ ಪ್ರತಿಯೊಂದು ಮನೆಯಲ್ಲೂ ಮಕ್ಕಳಿದ್ದಾರೆ. ಅವ್ರಿಗೆ ಬೇಕಾದ ಮೇಜರ್ ಎಜುಕೇಶನ್. ಎಜುಕೇಶನ್ ನೀವು ಕೋಟಿ ಕೋಟಿ ಲೂಟಿ ಮಾಡ್ತಾ ಇದ್ರಲ್ವಾ, ಅದನ್ನ ಫ್ರೀ ಮಾಡಿ ನಿಮ್ಗೆ ಕೆಪಾಸಿಟಿ ಇದ್ರೆ. ಅರ್ಥ ಆಗ್ತಿದ್ಯಾ? ನಾನು ಓಪನ್ ಚಾಲೆಂಜ್ ಮಾಡ್ತಾ ಎಲ್ಲರೂ ಹೇಳ್ತಾ ಇರೋದು. ಯಾರು ಇಲ್ಲಿ ನಮ್ಮ ಸೇವಕರು ನೀವು ಅಲ್ವಾ, ನಿಮ್ಗೆ ಮಾಡಕ್ ಆದ್ರೆ ಮಾಡಿ, ಇಲ್ಲ ಬಿಟ್ಟು ರಾಜೀನಾಮೆ ಕೊಟ್ಟು ಹೋಗಿ ಬೇರೆ ಬಂದು ಮಾಡ್ತಾರೆ. ನಮ್ಮ ಯುವ ಜನತೆ ತುಂಬಾ ಜನ ಇದ್ದಾರೆ, ಎಷ್ಟೋ ಜನ ಕೆಲಸ ಕೂತಿದ್ದಾರೆ. ಅದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನೀವುಗಳು. ನೀವು ಕರೆಕ್ಟಾಗಿ ಇದ್ದಿದ್ರೆ ನಮ್ಮ ಇವತ್ತಿನ ಇಂಡಿಯಾ, ಭಾರತ ಭವ್ಯ ಭಾರತವಾಗಿದೆ. ರಾಮ ಜನ್ಮಭೂಮಿ ಈ ತರ ಆಗ್ತಿರ್ಲಿಲ್ಲ. ನಾವು ಕಷ್ಟಪಟ್ಟು ಇಲ್ಲಿ ನಾವು ದುಡ್ಡು ಕೊಟ್ಟು ನಾವು ರಾಮ ಭೂಮಿಗೆ ಕನ್ಸ್ಟ್ರಕ್ಷನ್ ಮಾಡಿ ದುಡ್ಡು ಕಳ್ಸಿದ್ರೆ ಅಲ್ಲಿ ಲಂಚ ಹೊಡಿತಾರೆ, ಅದನ್ನ ತಿಂತಾರೆ ಅಂತ ಅಂದ್ರೆ ನಮ್ಮ ಭಾರತ ಎಷ್ಟು ಚೆನ್ನಾಗಿದೆ ಅಂತ ನಾವು ಕೈ ಮುಗಿಬೇಕು. ಎಷ್ಟು ನಮ್ಮ ಕಾನೂನು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಖುಷಿ ಪಡ್ಬೇಕು. ನೀವು ನಂಬ್ತಾರೆ ಬಿಡ್ತಿರೋ, ನಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಂದ್ರೆ ರಾಮ ಭೂಮಿ ಮಾಡ್ಬೇಕು. ಎಷ್ಟೋ ಜನಗಳು ಅವ್ರೊಂದು ಊಟ ಬಿಟ್ಟು ಒಂದು ತುತ್ತು ನಾವು 100 ರೂಪಾಯಿ ಆಗ್ಲಿ 10 ರೂಪಾಯಿ ಆಗ್ಲಿ ಕೊಟ್ಟಿದ್ದಾರೆ ಕಾಣಿಕೆ ಅನ್ಕೊಂಡ್ಬಿಟ್ಟು. ಎಲ್ರಿಗೂ ಯೋಚನೆ ಇರುತ್ತೆ, ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ, ನೀವು ಕೊಟ್ಟಿದ್ದೀರಿ 1 ರೂಪಾಯಿನು, ಅದನ್ನ ಯಾರೋ ಲಂಚ ತಿಂತಾರಂತ ಅಂದ್ರೆ ನಾವೇನ್ ಮಾಡಕ್ಕೂ ಆಗ್ತಾ ಇಲ್ಲ, ಸುಮ್ಮನೆ ಕುತ್ಕೊಂಡಿದೀವಿ. ಅಯ್ಯೋ ಹೌದಾ ಅನ್ಕೊಂಡ್ಬಿಟ್ಟು, ಅಯ್ಯೋ ಬಿಡು ನಮ್ಗೆ ಯಾಕೆ, ನಾನ್ 100 ರೂಪಾಯಿ ಕೊಟ್ಟಿದ್ದ ಅಷ್ಟೇ, ನಂದೇನ್ ಜಾಸ್ತಿ ದುಡ್ಡಲ್ಲ ಅಂತ ಯೋಚನೆ ಮಾಡ್ತೀವಿ. ಯಾಕೆ ಅಂತಂದ್ರೆ ನಮಗೆ ಯಾಕೆ ಬೇಕು? ಇವತ್ತು ರಾಮ ಮಂದಿರ ಹೊಡಿತಾರೆ, ನಾಳೆ ಇನ್ನೊಂದು ಹೊಡಿತಾರೆ, ಮತ್ತೊಂದು ನಾಳೆ ಹೊಡಿತಾರೆ, ನಾಳೆ ಬಂದು ನಮ್ಮ ಮನೆ ಹೊಡಿತಾರೆ, ನಮ್ಮ ತಲೆ ಹೊಡಿತಾರೆ. ನಾನು ಹೇಳ್ತಾ ಇರೋದು ತಪ್ಪಿದ್ರೆ ನನ್ನ ಮೇಲೆ ನೀವ್ ಏನ್ ಬೇಕಾದ್ರೂ ಕಾನೂನು ಕ್ರಮ ತಗೊಳ್ಳಿ. ಇದು ವಾಸ್ತವ ಸ್ಥಿತಿ ನಾನು ಹೇಳ್ತಾ ಇರೋದು, ಆಯ್ತಾ? ಈಗ ನಿಮಗೆ ಫ್ರೀ ಕೊಡ್ಬೇಕು ಅಂತ ನಿಮಗಿದ್ರೆ ನಾನು ಹೇಳ್ತಾ ಇರೋದು ಏನು ಬೇಡ. ನಮ್ ಕೇಳೋದು ಎರಡೇ ಎರಡು ನಮ್ ಕೇಳೋದು. ಒಂದು ಎಜುಕೇಶನ್, ನೆಕ್ಸ್ಟ್ ಹಾಸ್ಪಿಟಲ್. ನಮ್ಮ ಇಂಡಿಯಾದಲ್ಲಿ ತುಂಬಾ ದುಡ್ಡು ಖರ್ಚಾಗ್ತಾ ಇರೋದು ಇವೆರಡೇ 2 ಫೀಲ್ಡ್ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ. ಯಾಕೆಂದ್ರೆ ಹಾಸ್ಪಿಟಲ್ ಹೋಗ್ತಿರೋ ವ್ಯಕ್ತಿ ಇಲ್ಲ, ಸ್ಕೂಲಿಗೆ ಹೋಗ್ತಿರೋ ಮನೆ ಮಕ್ಕಳು ಇಲ್ಲ. ಸೊ ಹಾಗಾಗಿ ನಾನು ಕೇಳೋದು ಒಂದೇ ಒಂದು, ಏನು ಎಜುಕೇಶನ್ ಪ್ಲಸ್ ಹೆಲ್ತ್. ಓಕೆ ಸರ್, ಎಲ್ರಿಗೂ ಹೆಲ್ತ್ ಫ್ರೀ ಕೊಡಕ್ ಆಗಲ್ಲ, ನನಗೂ ಅರ್ಥ ಆಗುತ್ತೆ. ಗೌರ್ಮೆಂಟ್ ಅಷ್ಟು ದುಡ್ಡು ಇರಲ್ಲ, ನಿಮಗೆ ಲಂಚ ದುಡ್ಡು ಇರುತ್ತೆ, ಜನಗಳ ಕೊಡೋದು ದುಡ್ಡು ಇರಲ್ಲ. ಆಯ್ತು, ಒಪ್ಕೊಂತೀನಿ, ಬೇಡ. ಸೊ ಏನ್ ಮಾಡಬಹುದು ನಾವು ಪಾಸಿಬಿಲಿಟೀಸ್? ಸೊ ಥಿಂಕ್ ಮಾಡೋಣ, ಚರ್ಚೆ ಮಾಡೋಣ. ನೀವು ಅದೇನೋ ಕೊಡ್ತೀರಿ, ಯಾವ್ದೋ ಒಂದು ಏನೋ PM ಏನೋ ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂತ ಕೊಡ್ತೀರಿ, ಅದನ್ನ ಕೊಡ್ತೀರಿ. ಸೊ ಅದು ನಾವು ತಗೊಬೇಕಂದ್ರೆ ಏನಾಗಿರ್ಬೇಕು, ನಮ್ದು BPL ಕಾರ್ಡ್ ಇರ್ಬೇಕು, APL ಕಾರ್ಡ್ ಇರ್ಬೇಕು, ಅದಿರ್ಬೇಕು, ಇದಿರ್ಬೇಕು, ಪ್ಲಸ್ ಇದು ಹಾಸ್ಪಿಟ್ಲಿಗೆ ಹೋಗ್ಬೇಕು, ಆ ಹಾಸ್ಪಿಟ್ಲಿಗೆ ಹೋಗ್ಬಾರ್ದು. ಈಗ ಎಮರ್ಜೆನ್ಸಿ ಎಲ್ಲ ಹಾಸ್ಪಿಟ್ಲ್ ಆಕ್ಸಿಡೆಂಟ್ ಆಗಿ ಬಿದ್ದು ಸಾಯಕ್ಕೆ ರಕ್ತ ಹೋಗ್ತಾ ಇರುತ್ತೆ, ಏಟಾಗಿರುತ್ತೆ. ಅವಾಗ ನಾನು ಹಾಸ್ಪಿಟಲ್ ನೇಮ್ ನೋಡ್ಲಾ, ಈ ಹಾಸ್ಪಿಟ್ಲ್ ಹೋಗ್ಲಾ, ಹಾಸ್ಪಿಟ್ಲಿಗೆ ಹೋಗ್ಲಾ ಅಂತ ಹೇಳಿ. ಸೊ ಇದು ಫಸ್ಟ್ ಸ್ಟಾಪ್ ಆಗಲಿ. ಸೊ ಇದ್ರಲ್ಲಿ ಬಡವ ಶ್ರೀಮಂತ ಅನ್ನೋದು ಬೇಡ. ಆರೋಗ್ಯ ಅನ್ನೋದು ಎಲ್ರಿಗೂ ಒಂದೇನೆ. ಬಡವ ಆದ್ರೂ ಅವಂದೇ ಜೀವ, ಶ್ರೀಮಂತ ಆದ್ರೂ ಅವಂದೇ ಜೀವ. ಸೊ ಇದಕ್ಕೆ ನಾನು ಒಂದು ಕಠಿಣ ಕಾನೂನು ಬಗ್ಗೆ. ಸೊ ಏನ್ ಮಾಡಬಹುದು, ನಾನೇ ಒಂದು ಐಡಿಯಾ ಕೊಡ್ತೀನಿ. ನಿಮ್ಮ ಐಡಿಯಾ ಇರಲ್ಲ, ನೀವು ಅದನ್ನು ಮತ್ತೆ ಕೇಳ್ತೀರಿ. ನಾವ್ ಅದ್ ಮಾಡಿದೀವಿ, ನಾವು ಈ ಇದ್ ಮಾಡಿದೀವಿ, ಆ ಹೆಲ್ತ್ ಇನ್ಶೂರೆನ್ಸ್ ಮಾಡಿದೀವಿ, ನಿಮ್ಮಲ್ಲ ಸ್ಕೀಮ್ಗಳಿದಾವೆ, ನೀವು ದುಡ್ಡು ಮಾಡಕ್ಕೆ ಜನಗಳಿಗೆ ಒಳ್ಳೇದಂತೂ ಆಗಲ್ಲ, ಅದ್ ನನಗೆ ಗೊತ್ತಿರತ್ತೆ. ಸೊ ಇದ್ರಲ್ಲಿ ನಾನು ಏನ್ ಮಾಡ್ಬೇಕು ಅಂತ ನಾನು ಹೇಳೋದಂದ್ರೆ, ಪ್ರತಿ ಒಂದು ಮಗು ಹುಟ್ಟಿದ ತಕ್ಷಣ ಅಥವಾ ಯಾವಾಗ ಅವ್ರು ಆಧಾರ್ ಕಾರ್ಡ್ ಮಾಡಿಸ್ತಾರೋ, ಸೊ ಅದ್ರ ಜೊತೆಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂತ ಪ್ಯಾಕೇಜ್ ಇನ್ಕ್ಲೂಡ್ ಮಾಡ್ಬಿಡೋಣ. ಸೊ ತಿಂಗಳಿಗೆ ಕನಿಷ್ಠ ಎಷ್ಟು ಕಟ್ಟಕ್ ಆಗುತ್ತೆ? ಒಂದು 30 ರೂಪಾಯಿಂದ 50 ರೂಪಾಯಿ, ಇಲ್ಲ ಒಂದು 100 ರೂಪಾಯಿ. ಭಾರತದಲ್ಲಿ ಎಂತ ಬಡವನೇ ಆದ್ರೂ 100 ರೂಪಾಯಿ ಹೆಲ್ತ್ಗೆ ಖರ್ಚು ಮಾಡದೇ ಇರೋಂತ ವ್ಯಕ್ತಿ ಇಲ್ಲ. ಸೊ ಇದು ಕಂಪಲ್ಸರಿ ಮಾಡಬೇಕು. ಹೇಗೆ ನೀವು ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ನಾವು ಒಂದಿನ ಪೆಟ್ರೋಲಿಗೆ ಟ್ಯಾಕ್ಸ್ ಎಷ್ಟು % ಇರುತ್ತೆ ನಿಮಗೆ ಗೊತ್ತು, ಆ ಟ್ಯಾಕ್ಸ್ ಅಮ್ಮ ನೀವು ತಗೊಂತೀರಲ್ವಾ? ಸೊ ಅದೇ ತರನೇ 100 ರೂಪಾಯಿ ನಾವು ಕಟ್ತೀವಿ ಸ್ವಾಮಿ, ಎಲ್ಲೆಲ್ಲೋ ಕಟ್ತೀವಿ ಅಂತ ನಿಮ್ಗೆ 100 ರೂಪಾಯಿ ನಾವು ಕಟ್ಟಲ್ಲ ಅಂತ ಏನು ಹೇಳೋದು? ಪ್ರತಿ ಒಂದು ಹುಟ್ಟಿದ ಮಗು ಯಾವಾಗ ಆಧಾರ್ ಕಾರ್ಡ್ ಮಾಡಿಸ್ತಾರೆ ಅಥವಾ ಯಾವಾಗ ಬರ್ತ್ ಸರ್ಟಿಫಿಕೇಟ್ ಕೊಡ್ತಾರೆ, ಅವರಿಗೆ ತಿಂಗಳಿಗೆ 100 ರೂಪಾಯಿ ಕಟ್ಟಬೇಕು. ಸೊ ಈ ತರ ಆಗೋದಂತ ಹೆಲ್ತ್, ಅವ್ರಿಗೇನು ಹೆಲ್ತ್ ಇಶ್ಯೂ ಯಾರಿಗೆ ಏನಿರ್ಬೋದು, ಸೊ ಕಂಪ್ಲೀಟ್ಲಿ ಫ್ರೀ. ಯಾಕೆ ಮಾಡಕ್ ಆಗಲ್ಲ? ಕೊರೋನಾದಲ್ಲಿ ಎಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಲೂಟಿ ಮಾಡಿದ್ರು, ಯಾರ್ಯಾರು ಲೂಟಿ ಮಾಡಿದ್ರು? ಈ ಪರಿಸ್ಥಿತಿ ಲೂಟಿ ಆಗ್ತಿತ್ತ? ಸೊ ನಾನು ಹೇಳೋದು, ಇದಕ್ಕೆ ಒಂದು ಪರವಾಗಿಲ್ಲ,
ಗೌರ್ಮೆಂಟ್ ಹೆಲ್ತ್ ಗೆ ಖರ್ಚು ಮಾಡಿದ್ರೆ ಏನು ತೊಂದರೆ ಇಲ್ಲ, ಅರ್ಥ ಆಗ್ತಿದೆಯಾ? ಆದ್ರೆ ಬಟ್ ನಿಮ್ ಮೈಂಡ್ ಸೆಟ್ ಏನಾಗಿದೆ, 5 ವರ್ಷ ಇರ್ತೀನಿ ನಾನು, ನನಗೆ ಯಾಕೆ ಬೇಕು? 5 ವರ್ಷ ಆದ್ಮೇಲೆ ನಾನು ಎಲ್ಲೋ ಇರ್ತೀನಿ, ನನಗೆ ಯಾಕೆ ಬೇಕು? ನನ್ ಪಕ್ಷ ಚೆನ್ನಾಗಿದೆ ಸಾಕು, ನೆಕ್ಸ್ಟ್ ಗೆದ್ರೆ ನೋಡೋಣ. ಬರೀ ಆಶ್ವಾಸನೆಗಳು. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಟೋಲ್ ಸಂಗ್ರಹ ಮಾಡ್ತೀವಿ, ಟೋಲ್ ಕೋಟ್ಯಾಂತರ ರೂಪಾಯಿ ಟೋಲ್ ಹೋಗುತ್ತೆ. ನಾವು ಬೈಕಿಗೂ ಟ್ಯಾಕ್ಸ್ ಕಟ್ಟಿರ್ತೀವಿ, ಕಾರ್ ತಮ್ಮಕರೆ ಟ್ಯಾಕ್ಸ್ ಕಟ್ಟಿರ್ತೀವಿ, ರೋಡ್ ಟ್ಯಾಕ್ಸ್, ಅದು ಬಿಟ್ಟು ಮತ್ತೆ ಟ್ಯಾಕ್ಸ್, ಎಲ್ಲದಕ್ಕೂ ಟ್ಯಾಕ್ಸ್. 100 ರೂಪಾಯಲ್ಲಿ 90 ರೂಪಾಯಿ ಟ್ಯಾಕ್ಸ್ ಆಗುತ್ತೆ, 10 ರೂಪಾಯಿ ನಮಗೆ ಸಿಗ್ಬಹುದು. ಈ ತರ ಸಿಚುವೇಶನ್ ಇದೆ, ಆಯ್ತಾ? ನನ್ನ ರಿಕ್ವೆಸ್ಟ್ ಒಂದೇ ಒಂದು, ಫಸ್ಟ್ ನೀವು ಮಾಡ್ಬೇಕಾಗಿರೋದು ಏನು, ಎಜುಕೇಶನ್ ನ ಫ್ರೀ ಮಾಡಿ. ಇದು ಯಾವುದೇ ಗೌರ್ಮೆಂಟ್ ಬಂದ್ರು ಫ್ರೀ ಇರ್ಬೇಕು. ಕಾಂಗ್ರೆಸ್ ಬಂತ ಫ್ರೀ ಕೊಡ್ತೀವಿ, ಬಿಜೆಪಿ ಬಂತ ಫ್ರೀ ಕೊಡಲ್ಲ, ಮತ್ತೊಂದು ಪಕ್ಷ ಬಂದ ತಕ್ಷಣ ಇಲ್ಲ ಅನ್ನೋದಲ್ಲ. ಸೊ ಇದನ್ನ ಮಸೂದೆನೆ ಅಂಗೀಕಾರ ಮಾಡಬೇಕು, ಏನು ಯಾವುದೇ ಗೌರ್ಮೆಂಟ್ ಬರ್ಲಿ. ಸೊ ಫಸ್ಟ್ ಬಂದ್ಬಿಟ್ಟು ಎಜುಕೇಶನ್ ಫ್ರೀ ಇರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಹೆಲ್ತ್ ಏನಂತ ನಾವು ಈಗ ಐಡಿಯಾ ಕೊಟ್ಟಿದ್ದೀನಿ ನಿಮಗೆ. ಸೊ ಅದ್ರ ಬಗ್ಗೆ ನೀವು ಡಿಸ್ಕಷನ್ ಮಾಡಿ. ಸೊ ಯಾವ ತರ ಮಾಡಬಹುದು ಹೆಲ್ತ್ ನ, ಅದು ಬಂದ್ಬಿಟ್ಟು ಬಟ್ ಇದೇ ಹಾಸ್ಪಿಟ್ಲ್ ಬರ್ಬೇಕು ಅಂತ ಅದನ್ನ ಮಾಡಬೇಡಿ. ಎಲ್ಲಾ ಹಾಸ್ಪಿಟ್ಲ್ಗಳು ಅಪ್ಲೈ ಆಗ್ಲಿ. ಇದನ್ನು ಯಾಕೆ ಮಾಡಕ್ಕಾಗಲ್ಲ ನಿಮ್ ಕೈಯಲ್ಲಿ? ಇದು ಮಾಡಿ ನೀವು, ಆಯ್ತಾ? ಯಾರಿಗೂ ನಾ 200 ರೂಪಾಯಿ ಕೊಡ್ತೀನಿ, ತಿಂಗಳಿಗೆ 2,000 ರೂಪಾಯಿ ಕೊಡ್ತೀನಿ, ಅಥವಾ ನಿಮ್ಗೆ ಕರೆಂಟ್ ಫ್ರೀ ಕೊಡ್ತೀನಿ, ನೀರು ಫ್ರೀ ಕೊಡ್ತೀನಿ. ನಾವು ದುಡಿತೀವಿ, ನಮ್ ಇಂಡಿಯಾ ಯುವಜನ ಇನ್ನೂ ಶಕ್ತಿ ಇದೆ, ಎಲ್ರು ದುಡಿತಾರೆ. ಬಂದ್ ನಿಮ್ಗೆ ಭಿಕ್ಷೆ ಬೇಡ್ತಾ ಇಲ್ಲ ನಾವ್ ಯಾವತ್ತೂ. ನಿಮ್ಗೆ ಮಾಡ್ಬೇಕು ಅಂತ ಒಳ್ಳೆ ಮನ್ಸಿದ್ರೆ, ನಿಮ್ ಖಂಡಿತವಾಗ್ಲೂ ನಿಮ್ಗೆ ಇದ್ರೆ ನಾ ಹೇಳೋದು ಇವು 2 ಮಾಡಿ, ಆಯ್ತಾ? ಆಯ್ತು, ಇನ್ನು ತುಂಬಾ ವಿಷಯಗಳಿದಾವೆ. ಇದಕ್ಕೆ ಯಾವ ತರ ರೆಸ್ಪಾನ್ಸ್ ಬರುತ್ತೆ ಅದನ್ನ ನೋಡ್ಕೊಂಡು ಮುಂದಿನ ವಿಷಯ ನಾನು ಚರ್ಚೆ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.